ಇನ್ನು ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಮತ್ತೊಂದು ಮಹತ್ವದ ಬದಲಾವಣೆ ಆಗಲಿದೆಯಂತೆ. ಈ ಡಿ ಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಬಾಲಗ್ರಹ ಪೀಡೆ ಅಂತ ಹೇಳ್ಬೋದು. ಬಾಲಗ್ರಹ ಪೀಡೆ ಆರಂಭದಲ್ಲೇ ಪೀಡೆ ಶುರುವಾಗೋದು. ಆರಂಭದಲ್ಲಿ ಒಂದು ಚೀಟು ಬಂತು, ಅಲ್ಲಿ ಗಾಯತ್ರಿ ಸಂತೇಗೌಡರು ಇದ್ದರು ಅಂತೇಳಿ ಡಿಲೀಟ್ ಆಯಿತು. ಆಮೇಲೆ ಇನ್ನೊಬ್ಬರ ಹೆಸರು ಬಂತು, ಮಂಕಳ ವೈದ್ಯ, ಡಿಲೀಟ್ ಆಯಿತು. ಆಮೇಲೆ ಅನೇಕ ಹೆಸರುಗಳು ಬಂತು, ಕೆಲವರು. ಇದು ಬಾಲಗ್ರಹ ಪೀಡೆ ಶುರುವಾಗಿದೆ. ಪಾಪ ಡಿ ಕೆ ಶಿವಕುಮಾರ್ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡೋದಕ್ಕೆ ಹೈಕಮಾಂಡ್ ಬಿಡ್ತಾ ಇಲ್ವೋ ಅಥವಾ ಅವರಿಗೆ ಮಾಡೋಕ್ಕಾಗ್ತಾ ಇಲ್ವೋ ಗೊತ್ತಿಲ್ಲ. ಸಚಿವ ಸಂಪುಟದ ಮೇಜರ್ ಸರ್ಜರಿಗೆ ಮುಖ್ಯಮಂತ್ರಿ ಮುಂದಾಗಿದ್ದಾರಂತೆ. ಇನ್ನು 80 ದಿವಸ ಆಗಿಲ್ಲ, ಅದು ಕೂಡ ಸಚಿವ ಸಂಪುಟ ಆಗಿ 1 ತಿಂಗಳಾಗಿಲ್ಲ. 3 ರಿಂದ 5 ಸಚಿವ ಸ್ಥಾನಗಳಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ. ನಾನು ನಿನ್ನೆ ಕೂಡ ಹೇಳಿದೆ, ಒಟ್ಟು ಎಷ್ಟು ಜನ? 34 ಜನ ಬೇಕು ಮಂತ್ರಿಗಿರಿಯಲ್ಲಿ. ಈಗ ಗೋವಾದಲ್ಲಿ ಎಷ್ಟು ಜನ ಇದ್ದಾರೆ MLAಗಳು? 60 ಜನ MLA. ಅಲ್ಲಿ ಎಷ್ಟು ಜನ ಮಂತ್ರಿ ಆಗಬೇಕು ಹೇಳಿ? 15% ಅಂತಂದರೆ 9 ಜನ. 60 MLAಗಳ 10% ಅಂತಂದರೆ 6, ಆದರೆ 5% ಅಂತಂದರೆ 3 ಅಲ್ವಾ? 9 ಜನ. ಇಲ್ಲೆಷ್ಟು? 224. 224ರ 10% ಅಂತಂದರೆ 22, ಮತ್ತು ಅದರ 5% ಅಂತಂದರೆ 11. 21 + 11 33, ಮುಖ್ಯಮಂತ್ರಿ ಸೇರಿ 34. ಇಲ್ಲಿ ತನಕ 33 ಮಾಡಿದ್ದಾರೆ, ಇನ್ನೊಬ್ರಿಗೆ ಆಗಬೇಕು. ಇಷ್ಟರಲ್ಲೇ 5 ಜನರನ್ನು ತೆಗೆಯೋದಂತೆ, ಅಡ್ಜಸ್ಟ್ ಮಾಡ್ಕೊಳ್ಳೋದಂತೆ. ಯಾಕೆ ಹೀಗೆ? ಅವತ್ತು ಲೇಔಟ್ ಕೃಷ್ಣಪ್ಪ ಅವರೆಲ್ಲ ಮಾತಾಡಿದ ನೆನಪಿರ್ಬೋದು. ಯಾಕ್ರಿ ಬೇಕು ಅಂತೆಲ್ಲ ಕೇಳಿದ್ರಲ್ಲ. ಕೃಷ್ಣಪ್ಪ ಅವರೆಲ್ಲ ಆ ಥರ ಮಾತಾಡೋರಲ್ಲ. ಆ ಥರ ಎಲ್ಲ ಮಾತಾಡಿದಾಗ ಬಿಸಿ ಮುಟ್ಟತ್ತೆ ಹೈಕಮಾಂಡ್ಗೆ, ಯಾಕೆಂದರೆ ಅವರೆಲ್ಲ ಸೈಲೆಂಟ್ ಆಗಿರುವಂಥವ್ರು. ಹಾಗಿದ್ದರೆ ಏನು ಬದಲಾವಣೆ ಆಗುತ್ತೆ? ಯಾರು ಹೊರಗೆ ಹೋಗ್ತಾರೆ? ಯಾರು ಹೊಸ ಮಂತ್ರಿ ಆಗ್ತಾರೆ? ಒಂದು ರಿಪೋರ್ಟ್. ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಮೇಜರ್ ಸರ್ಜರಿ. ಕೆಲ ಸಚಿವರಿಗೆ ಸ್ಥಾನ ಮಿಸ್, ಲಕ್ಷ್ಮಿಗೆ ಸಿಗುತ್ತಾ ಚಾನ್ಸ್. ಡಿಕೆ ಶಿವಕುಮಾರ್ ಸಂಪುಟದ ಗಜಪ್ರಸಾವಕ್ಕೆ ಬ್ರೇಕ್ ಬೀಳೋ ಲಕ್ಷಣ ಕಾಣಿಸ್ತಿಲ್ಲ. ಸಂಪುಟಕ್ಕೆ ಬದಲಾವಣೆ ತರಲು ಸಿಎಂ ಮುಂದಾಗಿದ್ದು, ಕೆಲ ಬದಲಾವಣೆ ಹಾಗೂ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಕುರಿತು ಚರ್ಚಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ದೆಹಲಿಗೆ ತೆರಳಲಿದ್ದಾರೆ. ಹೈಕಮಾಂಡ್ ಜೊತೆ ಮಹತ್ವದ ಚರ್ಚೆ ನಡೆಯಲಿದ್ದು, ಸಚಿವರಿಗೆ ಢವಢವ ಶುರುವಾಗಿದೆ. ಖಾಲಿ ಇರುವ 1 ಹುದ್ದೆ ಯಾರ ಪಾಲಿಗೆ? ಸಚಿವ ಸಂಪುಟದಲ್ಲಿ ಖಾಲಿ ಇರುವ 1 ಹುದ್ದೆ ಜೊತೆಗೆ ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದವರಿಗೆ ಹೇಗೆ ಅವಕಾಶ ನೀಡಬೇಕು, ಅದಕ್ಕಾಗಿ ಯಾವ ರೀತಿಯ ಬದಲಾವಣೆಗಳನ್ನ ಮಾಡಬೇಕು ಎಂಬ ಬಗ್ಗೆ ವರಿಷ್ಠರ ಅಭಿಪ್ರಾಯವನ್ನ ಪಡೆಯಲಿದ್ದಾರೆ. ಮಹಿಳಾ ಕೋಟದಲ್ಲಿ ಮಂತ್ರಿಯಾಗಲು ಬೆಳಗಾವಿ ಗ್ರಾಮೀಣದ ಲಕ್ಷ್ಮಿ ಹೆಬ್ಬಾಳ್ಕರ್, ಸಂಡೂರಿನ ಅನ್ನಪೂರ್ಣ ತುಕಾರಾಂ, ಕೆಜಿಎಫ್ನ ರೂಪಾ ಶಶಿಧರ್, ಮೂಡಿಗೆರೆಯ ಮೊದಲ ಬಾರಿಯ ಶಾಸಕಿ ನಯನಮೋಟಮ್ಮ ರೇಸ್ನಲ್ಲಿದ್ದಾರೆ. ಯಾರಿಗೆ ಕೊಕ್, ಯಾರಿಗೆ ಸಚಿವ ಸ್ಥಾನ? ಎಂ ಕೃಷ್ಣಪ್ಪ ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿದ್ದು, ಮಾಜಿ ಸಿಎಂ ಸಿದ್ದರಾಮಯ್ಯ ಬಸವರಾಜ ಶಿವಣ್ಣನವರಿಗೆ ಕುರುಬಕೋಟದ ಅಡಿ ಸಚಿವ ಸ್ಥಾನ ನೀಡಿ ಅಂತಿದ್ದಾರೆ. ಹೀಗಾಗಿ ಎಂ ಕೃಷ್ಣಪ್ಪ ಬಸವರಾಜ ಶಿವಣ್ಣನವರ ಭವಿಷ್ಯ ನಾಳೆಯೇ ನಿರ್ಧಾರವಾಗೋ ನಿರೀಕ್ಷೆ ಇದೆ. ಬ್ಯೂರೋ ರಿಪೋರ್ಟ್, ಅಶ್ವವೇಗ ನ್ಯೂಸ್. ಓಕೆ, ಹಾಗಿದ್ರೆ ನನಗನ್ಸುತ್ತೆ ಇದು ನಿಜವಾಗೂ ಬಾಲಗ್ರಹ ಪೀಡೆ. ಪಾಪ ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟು ಕೈಕಟ್ಟಿ ಹಾಕಬಾರ್ದಾಗಿತ್ತು. ಅವರು ಮುಖ್ಯಮಂತ್ರಿಯಾಗಿ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ತುಂಬ ಕ್ವಾಟ್ಲೆ ಕೊಟ್ಟರು. ಆಮೇಲೆ ಅವರಿಗೆ ಅವರಿಷ್ಟದ ಮಂತ್ರಿಗಳನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಮತ್ತು ಕೆಲವರನ್ನು ನಿಮ್ಗೆ ಗಾಯತ್ರಿ ಶಾಂತೇಗೌಡರ ಹೆಸರನ್ನು ತೆಗೆದುಹಾಕಲಾಯಿತು, ಮಂಕಳ ವೈದ್ಯ ಅವರ ಹೆಸರನ್ನು ತೆಗೆದುಹಾಕಲಾಯಿತು. ಹೀಗೆಲ್ಲ ನಡೀತು. ಈಗ ಮತ್ತೆ ಡಿಮಾಂಡ್ಗಳು ಜಾಸ್ತಿ ಆಯಿತು. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಪಾರುಪತ್ಯ ಕಡಿಮೆ ಆಗ್ತಾ ಇದೆಯಾ ಗೊತ್ತಿಲ್ಲ ನನಗೆ. ಆದರೆ ಇಲ್ಲಿ ಯಾರೆಲ್ಲ ಬದಲಾವಣೆ ಆಗ್ಬೋದು ನೋಡಿ. ಸಂಪುಟ ಸರ್ಜರಿ ಆದರೆ ಎಂ ಕೃಷ್ಣಪ್ಪ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ. ಎಂ ಕೃಷ್ಣಪ್ಪ ಹಿರಿಯ ನಾಯಕರು ಮತ್ತು ಸತತವಾಗಿ ಗೆದ್ದು ಬಂದಂಥವರು, ಮತ್ತು ಈ ಹಿಂದೆ ಒಮ್ಮೆ ಒಂದು ಸಣ್ಣ ಮಟ್ಟದಲ್ಲಿ ಮಂತ್ರಿ ಆಗಿದ್ದರು. ಈ ಬಾರಿ ಮಂತ್ರಿಗಿರಿ ಸಿಗದೇ ಇದ್ದಾಗ ಸಿಡಿಮಿಡಿಗೊಂಡ್ರು. ಹೌದ್ರಿ, ಕೊಡಲೇಬೇಕ್ರೆ ಅಂತ ನಮ್ಮ ರಿಪೋರ್ಟರ್ ದೀಪಾ ಅವರು ಮಾತಾಡಿಸ್ಬೇಕಾದ್ರೆ ಡೈರೆಕ್ಟಾಗಿ ಹೇಳಿದರು. ಅಲ್ಲಿ ಗೊತ್ತಾಯಿತು, ಇದೇನೋ ಹೆಚ್ಚು ಕಡಿಮೆ ಆಗ್ತಾಯಿದೆ. ಎಂ ಕೃಷ್ಣಪ್ಪ ಒಕ್ಕಲಿಗ, ಅವರ ಬದಲಿಗೆ ಇನ್ನೊಬ್ಬರನ್ನು ತರಬೇಕು ಅಂತಂದರೆ ಎಸ್ ಸಿ ಬಾಲಕೃಷ್ಣ ಮಾಗಡಿ MLA ಆಗಿದ್ದಂಥವ್ರು ಮಂತ್ರಿ ಆಗಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕಾಗತ್ತೆ. ಕೊಡ್ತಾರಾ ಗೊತ್ತಿಲ್ಲ. ಇನ್ನು ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರೆ ಅದೇ ST ಸಮುದಾಯದವರನ್ನು ಸೇರಿಸ್ಕೋಬೇಕು ಅಂತಂದರೆ ಅನ್ನಪೂರ್ಣ ತುಕಾರಾಮ್ ಅವ್ರಿಗೆ ಅವಕಾಶ ಸಿಗತ್ತಾ? ಡೌಟ್ ಇದೆ, ನನಗೆ ಡೌಟ್ ಇದೆ. ಯಾಕಂದರೆ ಅನ್ನಪೂರ್ಣ ತುಕಾರಾಮ್ ಅವರ ಪತಿ ತುಕಾರಾಮ್ ಆಲ್ರೆಡಿ MP ಆಗಿದ್ದಾರೆ. ಸೊ ಹಾಗಾಗಿ MP ಕಾಂಗ್ರೆಸ್ ಡೌಟು.
ಸಿಕ್ಕರೆ ಪಾಪ ಬೇಡ ಅಂತ ನಾವು ಯಾಕೆ ಹೇಳಿ. ಅನ್ನಪೂರ್ಣ ತುಕಾರಾಮ್ ಮತ್ತು ಬಿ ನಾಗೇಂದ್ರ ನಡುವೆ, ಅದು ಕೂಡ ಬಿ ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ನನಗೆ ಡೌಟ್ ಇದೆ ರಾಜೀನಾಮೆ ಅಷ್ಟು ಸುಲಭವಾಗಿ ಇರೋದು. ಇನ್ನು ಬಸವರಾಜ್ ಶಿವಣ್ಣವರ್, ಯಾರು ಗೊತ್ತಾ ಈ ಬಸವರಾಜ್ ಶಿವಣ್ಣವರ್? ಇವರು ಕುರುಬ ನಾಯಕ, ಬ್ಯಾಡಗಿಯ MLA ಬಸವರಾಜ ಶಿವಣ್ಣವರು. ಈ ಗಾಯತ್ರಿ ಶಾಂತೇಗೌಡರು ಅವರ ಹೆಸರು ಬಂತು, ಆ ಹೆಸರು ಕಿತ್ತಾಕಲಾಯಿತು, ಸಿದ್ದರಾಮಯ್ಯ ಸಿಡಿಮಿಡಿಗೊಂಡ್ರು ಅಂತ ಒಂದು ಸುದ್ದಿ ಕೊಟ್ಟಿದ್ವಿ, ನಿಮ್ಗೆ ನೆನಪಿರ್ಬೋದು. ಯಾಕೆ ಅಂತಂದರೆ ಈ ಬಸವರಾಜ ಶಿವಣ್ಣವರ್ ಬ್ಯಾಡಗಿಯಿಂದ ಗೆದ್ದವರು, ಕುರುಬ ಸಮುದಾಯದವರು. ಈ ಗಾಯತ್ರಿ ಶಾಂತೇಗೌಡ ಇವರು ಕೂಡ ಕುರುಬ ಸಮುದಾಯದವರು, ಚಿಕ್ಕಮಗಳೂರಿನವರು. ಇವರು ಕೊಡ್ಬೋದಿತ್ತಲ್ಲ ಅಂತಂದರೆ ಸಿದ್ದರಾಮಯ್ಯ ಹೇಳಿದ್ರಂತೆ. ಇದು ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬಂದಂಥ ಮಾತು. ನೋಡಿ, ಕರ್ನಾಟಕ, ಉತ್ತರ ಕರ್ನಾಟಕದಿಂದ, ದಕ್ಷಿಣ ಕರ್ನಾಟಕದಿಂದ ನನ್ನ ಮಗ ಇದ್ದಾನೆ, ಯಾರು? ಯತೀಂದ್ರ ಸಿದ್ದರಾಮಯ್ಯ. ಇನ್ನೊಬ್ಬರಿಗೆ ಗಾಯತ್ರಿ ಶಾಂತೇಗೌಡರಿಗೆ ಯಾಕೆ ಕೊಡ್ತೀರಿ? ಬೇಡ, ಉತ್ತರ ಕರ್ನಾಟಕದಿಂದ ಯಾರಿಗಾದರೂ ಕೊಡಿ. ಅದು ಯಾರು ಅಂತಂದರೆ, ಒಂದೋ ಬಸವರಾಜ ಶಿವಣ್ಣವರಿದ್ದರು, ರಾಘವೇಂದ್ರ ಹಿಟ್ನಾಳಿದ್ರು. ರಾಘವೇಂದ್ರ ಹಿಟ್ನಾಳಿಗೆ ಇನ್ನೂ ಟೈಮ್ ಇದೆ. ಬಸವರಾಜ ಶಿವಣ್ಣವ್ರು ಹೇಳಿದ್ರಂತೆ ಇನ್ನು ಮುಂದೆ ನಿಲ್ಲೋದಿಲ್ಲ ಅಂತ, ಕೊಟ್ಬಿಟ್ರಿ ಅಂತ ಕೇಳಿದರು. ಬಸವರಾಜ ಶಿವಣ್ಣವ್ರಿಗೆ ಕೊಟ್ಟರೆ ಯಾರು ಅಲ್ಲಿ ಜಾಗ ಖಾಲಿ ಮಾಡಬೇಕಾಗತ್ತೆ. ಜಮೀರ್ ಅಹ್ಮದ್ ಖಾನ್ ಅವರಿಗೆ ಕೊಡೋದ್ರ ಬಗ್ಗೆ ಏನಾದರೂ ಬೇಸರ ಇದೆಯಾ ಸಿದ್ದರಾಮಯ್ಯನವರಿಗೆ? ಯಾಕಂದರೆ ನೀವು ಅವತ್ತು ಲಿಫ್ಟಲ್ಲಿ ಹೇಳಿದ್ದು ಕೇಳಿಸ್ಕೊಂಡ್ರಿ. ಅಲ್ಲಿ ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ನನ್ನ ಮಾತು ಕೇಳಿದ್ರಾ, ನನಗೆ ಮೋಸ ಮಾಡಿಲ್ವಾ ಅಂತ ಹೇಳಿದ ಮಾತಿದೆ. ಹಾಗಾಗಿ ಜಮೀರ್ ಅಹ್ಮದ್ ಖಾನ್, ಎಸ್ ಅಫ್ಕೋರ್ಸ್ ಸರ್, ಜಮೀರ್ ಅಹ್ಮದ್ ಖಾನ್ ಅವರು ಪ್ರಬಲ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಬಲ ನಾಯಕ. 49 ಕ್ಷೇತ್ರಗಳಲ್ಲಿ ಮುಸ್ಲಿಂ ಓಟನ್ನು ಕಾಂಗ್ರೆಸ್ಗೆ ಹಾಕಿಸುವಂಥ ಶಕ್ತಿ ಇರುವಂಥ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಬೇರೆ ಯಾವ ನಾಯಕರು ಕೂಡ ಜಮೀರ್ ಅಹ್ಮದ್ ಖಾನ್ ಅಷ್ಟು ಪವರ್ಫುಲ್ ಅಲ್ಲ. ಅಂದರೆ ಈಗ ರಿಜ್ವಾನ್ ಅರ್ಷದ್ ಅವರು ಕೊಟ್ಟಿದ್ದಾರೆ, ಎಸ್ ಗುಡ್, ದೇ ಆರ್ ಆಲ್ ವೆರಿ ಗುಡ್. ಸಲೀಂ ಅಹಮದ್ ವೆರಿ ಗುಡ್, UT ಖಾದರ್ ವೆರಿ ಗುಡ್, ಇವರೆಲ್ಲ ಒಳ್ಳೆ ನಾಯಕರು. ಹಾಗಂತ ಜಮೀರ್ ಅಹ್ಮದ್ ಖಾನ್ ಥರ ಏನಂತಾರೆ ರೀಚಬಲ್ ಅಲ್ಲ. ಅಲ್ಲಿ ಈಗ ಜಮೀರ್ ಅಹ್ಮದ್ ಖಾನ್ ಕೇರಳಕ್ಕೂ ಹೋಗ್ತಾರೆ, ಆಮೇಲೆ ರಾಜಸ್ಥಾನಕ್ಕೂ ಹೋಗ್ತಾರೆ. ಗುಲಾಮ್ ನಬಿ ಆಜಾದ್ ಅವರು ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟ ನಂತರ ಒಂದು ದೊಡ್ಡ ನಾಯಕ, ದೇಶ ಮಟ್ಟದಲ್ಲಿ ಮುಸ್ಲಿಂ ಮತಗಳನ್ನು ಕಾಂಗ್ರೆಸ್ಗೆ ತರಬಹುದು ಅಂತಿರೋದು ಜಮೀರ್ ಅಹ್ಮದ್ ಖಾನ್. ಚೆನ್ನಾಗಿದ್ದರು ಜಮೀರ್ ಅಹ್ಮದ್ ಖಾನ್ ಮತ್ತು ಯಾರು ಸಿದ್ದರಾಮಯ್ಯ ಭಾಳ ಚೆನ್ನಾಗಿದ್ದರು. ಆದರೆ ಉಪಚುನಾವಣೆಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಒಂದು ವಾಯ್ಸ್ ರೆಕಾರ್ಡ್, ಅದರ ಬಗ್ಗೆ ಸ್ವಲ್ಪ ಅಂದರೆ ಸಮರ್ಥ ಮಲ್ಲಿಕಾರ್ಜುನ್ ಅವರನ್ನು ಸೋಲಿಸೋದಕ್ಕೆ ಪ್ರಯತ್ನ ಪಟ್ಟರು ಅನ್ನುವಂಥ ಒಂದು ಮಾತುಗಳು ಕೇಳಿ ಬಂದಿತ್ತು. ಹಾಗಾಗಿ ಅವರನ್ನು ಲೇಟ್ ಮಾಡಲಾಯಿತು. ಆರಂಭದ ಸಚಿವ ಸಂಪುಟದಲ್ಲಿ ಕೂಡ ಜಮೀರ್ ಅಹ್ಮದ್ ಖಾನ್ ಅವರನ್ನು ಸೇರಿಸಿರಲಿಲ್ಲ. ಜಮೀರ್ ಅಹ್ಮದ್ ಖಾನ್ DCM ರೇಸಲ್ಲಿದ್ದಂಥವ್ರು. ಆಗತ್ತಾ ಇದು ಗೊತ್ತಿಲ್ಲ. ಜಮೀರ್ ಅಹ್ಮದ್ ಖಾನ್ ಅವರನ್ನು ಮಂತ್ರಿ ಮಾಡಿ ಇಳಿಸೋದು ಅಷ್ಟು ಈಸಿನಾ ಗೊತ್ತಿಲ್ಲ. ಇದೆಲ್ಲವನ್ನೂ ಕೂಡ ನಾವು ಚರ್ಚೆ ಮಾಡೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಕೋರ್ ಕಮಿಟಿ ಚರ್ಚೆ ಮಾಡುತ್ತೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖಾಲಿ ಸ್ಥಾನಕ್ಕೆ ಬರ್ತಾರಾ, ಅಥವಾ ಉಮಾಶ್ರೀ ಅವರನ್ನು ಮತ್ತೆ ಉಪಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ ಉಮಾಶ್ರೀ ಅವರನ್ನು ಮಂತ್ರಿ ಮಾಡ್ತಾರಾ? ಎಲ್ಲ ಡೌಟ್ಗಳಿದೆ. ನೋಡೋಣ, ಉತ್ತರಗಳು ಆದಷ್ಟು ಬೇಗ ಸಿಗ್ಬೋದು ಮುಂದೆ.